ಬಹುತೇಕ ಜನರು ನಿದ್ರೆಯ ಸಮಸ್ಯೆಗಳು ಎಂದರೆ ಕೇವಲ ಕೆಟ್ಟ ಕನಸುಗಳು ಅಥವಾ ಕಡಿಮೆ ನಿದ್ರೆ ಎಂದು ಭಾವಿಸುತ್ತಾರೆ. ಆದರೆ ಕೆಲವು ನಿದ್ರಾ ಸಮಸ್ಯೆಗಳು ಹೆಚ್ಚು ಗಂಭೀರವಾಗಿದ್ದು ಜಾಗೃತಿಯ ಅಗತ್ಯವಿದೆ. ಸ್ಲೀಪ್ ವಾಕಿಂಗ್, ನಿದ್ರೆಯಲ್ಲಿ ನಡೆಯುವುದು ಎಂದರೆ ವ್ಯಕ್ತಿ ಇನ್ನೂ ನಿದ್ರೆಯಲ್ಲೇ ಇರುವಾಗ ನಡೆಯುವುದು ಅಥವಾ ಕೆಲವು ಚಟುವಟಿಕೆಗಳನ್ನು ಮಾಡುವುದು. ಕಣ್ಣುಗಳು ತೆರೆದಿರಬಹುದು, ಆದರೆ ಮೆದುಳು ಆಳವಾದ ನಿದ್ರೆಯಲ್ಲೇ ಇರುತ್ತದೆ. ಅಂತಹ ಸಂದರ್ಭಗಳಲ್ಲಿ ವ್ಯಕ್ತಿ ಸರಿಯಾಗಿ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ಸಾಮಾನ್ಯವಾಗಿ ನಾಳೆ ಬೆಳಿಗ್ಗೆ ಏನೂ ನೆನಪಿರದು. ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿದ್ದು, ಆದರೆ ಒತ್ತಡ ಅಥವಾ ಸರಿಯಾದ ನಿದ್ರೆಯ ಕೊರತೆ ಇದ್ದಾಗ ವಯಸ್ಕರಲ್ಲೂ ಕಾಣಿಸಿಕೊಳ್ಳಬಹುದು. ನಿದ್ರೆಯಲ್ಲಿ ನಡೆಯುವ ಸಮಯದಲ್ಲಿ ವ್ಯಕ್ತಿ ಹಾಸಿಗೆಯಲ್ಲಿ ಕುಳಿತುಕೊಳ್ಳಬಹುದು, ಕೊಠಡಿಯಲ್ಲಿ ನಡೆದಾಡಬಹುದು, ಬಾತ್ರೂಮ್ ಅಥವಾ ಅಡುಗೆ ಮನೆಗೆ ಹೋಗಬಹುದು, ಬಾಗಿಲುಗಳನ್ನು ತೆರೆಯಬಹುದು ಅಥವಾ ಮುಚ್ಚಬಹುದು, ಲೈಟ್ ಆನ್ ಅಥವಾ ಆಫ್ ಮಾಡಬಹುದು, ಅರಿವಿಲ್ಲದೆ ತಿನ್ನಬಹುದು, ನಡೆಯುತ್ತಾ ಮಾತನಾಡಬಹುದು, ದಿನನಿತ್ಯದ ಕೆಲಸಗಳನ್ನು ಮಾಡಬಹುದು, ಗೊಂದಲದಲ್ಲಿರುವಂತೆ ಕಾಣಬಹುದು ಅಥವಾ ಏನಾಯಿತು ಎಂದು ತಿಳಿಯದೆ ಮತ್ತೆ ಹಾಸಿಗೆಗೆ ಹಿಂತಿರುಗಬಹುದು. ಸ್ಲೀಪ್ ಟಾಕಿಂಗ್ ಎಂದರೆ ವ್ಯಕ್ತಿ ನಿದ್ರೆಯಲ್ಲೇ ಮಾತನಾಡುವುದು, ಗುನುಗುವುದು, ನಗುವುದು ಅಥವಾ ಕೂಗುವುದು. ಮಾತುಗಳಿಗೆ ಅರ್ಥ ಇರದೇ ಇರಬಹುದು ಮತ್ತು ಎದ್ದ ನಂತರ ಸಾಮಾನ್ಯವಾಗಿ ಅದನ್ನು ನೆನಪಿಸಿಕೊಳ್ಳುವುದಿಲ್ಲ. ಇದು ಸಾಮಾನ್ಯವಾಗಿ ಹಾನಿಕಾರಕವಲ್ಲ, ಆದರೆ ಹೆಚ್ಚಾಗಿ ಆಗುತ್ತಿದ್ದರೆ ಅದು ಒತ್ತಡ ಅಥವಾ ಅಶಾಂತ ನಿದ್ರೆಯ ಸೂಚನೆಯಾಗಿರಬಹುದು. ಸಾಮಾನ್ಯ ಕಾರಣಗಳಲ್ಲಿ ಒತ್ತಡ, ನಿದ್ರೆಯ ಕೊರತೆ, ಜ್ವರ ಅಥವಾ ಅಸ್ವಸ್ಥತೆ, ಮದ್ಯಪಾನ, ಕೆಲವು ಔಷಧಿಗಳು ಮತ್ತು ಮಾನಸಿಕ ಅಥವಾ ಭಾವನಾತ್ಮಕ ಒತ್ತಡ ಸೇರಿವೆ. ಭಯಾನಕ ಕನಸುಗಳು ಎಂದರೆ ಅಚಾನಕ್ ಭಯದಿಂದ ಎಬ್ಬಿಸುವ ಕನಸುಗಳು. ಸಾಮಾನ್ಯವಾಗಿ ಹಿಂಬಾಲಿಸಲಾಗುವುದು, ಎತ್ತರದಿಂದ ಬೀಳುವುದು, ಹಲ್ಲುಗಳು ಬೀಳುವುದು, ಸಿಕ್ಕಿಹಾಕಿಕೊಳ್ಳುವುದು, ದಾಳಿಯಾಗುವುದು, ಉಸಿರಾಡಲಾಗದಿರುವುದು ಅಥವಾ ಹಾವುಗಳನ್ನು ನೋಡುವ ಕನಸುಗಳು ಕಾಣಿಸಬಹುದು. ಇವುಗಳು ಹೆಚ್ಚಾಗಿ ಭಯ, ಒತ್ತಡ ಅಥವಾ ಆತಂಕವನ್ನು ಪ್ರತಿಬಿಂಬಿಸುತ್ತವೆ. ಒಳ್ಳೆಯ ನಿದ್ರೆ ಐಷಾರಾಮಿಯಲ್ಲ, ಅದು ಮೆದುಳು ಮತ್ತು ದೇಹದ ಆರೋಗ್ಯಕ್ಕೆ ಅತ್ಯಗತ್ಯ.